ಹುಬ್ಬಳ್ಳಿಯಲ್ಲಿ ಬಿಹಾರ್ ಮೂಲದ ಸೈಕೋಪಾತ್ನಿಂದ ಹೇಗೆ ಕೃತ್ಯ, 5 ವರ್ಷದ ಮಗು ಬಲಿ. ಆರೋಪಿ ವಿರುದ್ಧ ಹುಬ್ಬಳ್ಳಿಗರ ಆಕ್ರೋಶ. ಕೃತ್ಯ ಎಸಗಿದ್ದ ಕಿರಾತಕನ ಎನ್ಕೌಂಟರ್ ಮಾಡಿದ ಹುಬ್ಬಳ್ಳಿ ಮಹಿಳಾ ಪೊಲೀಸ್. ಅದು ದೂರದ ಊರಿಂದ ಮಕ್ಕಳ ಸಮೇತ ಬಂದು ಬದುಕು ಕಟ್ಟಿಕೊಳ್ಳುತ್ತಿದ್ದ ಕುಟುಂಬ. 4.5 ವರ್ಷದ ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಜೋಪಾನ ಮಾಡಿಕೊಂಡು ಬಂದಿದ್ರು ಆ ದಂಪತಿಗಳು. ಆದ್ರೆ ಪರ ರಾಜ್ಯ ಸೈಕೋಪಾತ್ನ ಹೇಗೆ ಕೃತ್ಯಕ್ಕೆ ಭಾನುವಾರ ಮಗು ಬಲಿಯಾಗಿತ್ತು. ಇದರ ವಿರುದ್ಧ ಹುಬ್ಬಳ್ಳಿಗರು ದಿಟ್ಟ ಹೋರಾಟ ನಡೆಸಿದ್ರು. ಮಗುವಿನ ಸಾವಿಗೆ ನ್ಯಾಯ ಬೇಕು ಎಂದು ಬೀದಿಗೆ ಇಳಿದಿದ್ರು. ಈ ಎಲ್ಲದರ ಪ್ರತಿಫಲವಾಗಿ ಕೃತ್ಯ ಎಸಗಿದ್ದ ಕಿರಾತಕನನ್ನ ಹುಬ್ಬಳ್ಳಿ ಮಹಿಳಾ PSI ಎನ್ಕೌಂಟರ್ ಮಾಡಿ ಕಿರಾತಕನಿಗೆ ಪರಲೋಕ ತೋರಿದ್ದಾರೆ. ಅದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಸ್ವೀಟ್ ಕೊಡಿಸುವ ನೆಪದಲ್ಲಿ ಮಗುವನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಮಗು ಕೊಲೆ ಮಾಡಿದ ಬಿಹಾರ್ ಕಿರಾತಕ. ಬಿಹಾರಿ ಮೂಲದ ಸೈಕೋಪಾತ್ ರಿತೇಶ್ನಿಂದ 4.5 ವರ್ಷದ ಮಗುವಿನ ಮೇಲೆ ಹೇಯ ಕೃತ್ಯ, ಠಾಣೆಯ ಮುಂದೆ ಜನಾಕ್ರೋಶ. ಮಾನವ ಕುಲ ತಲೆ ತಗ್ಗಿಸುವಂತೆ ಮಾಡಿದ ಕಿರಾತಕನನ್ನ ಎನ್ಕೌಂಟರ್ ಮಾಡಿ ಮಗುವಿನ ಆತ್ಮಕ್ಕೆ ಶಾಂತಿ ನೀಡಿದ ಮಹಿಳಾ PSI ಅನ್ನಪೂರ್ಣ. ತಮ್ಮ ಕಷ್ಟದ ನಡುವೆಯೂ ಇಷ್ಟಪಟ್ಟು ಬೆಳೆಸಿದ ಮಗುವನ್ನ ಕಳೆದುಕೊಂಡು ಪರದಾಡುತ್ತಿರುವ ದಂಪತಿಗಳು. ಮಗುವನ್ನ ಕಳೆದುಕೊಂಡ ದಂಪತಿಗಳ ನ್ಯಾಯಕ್ಕಾಗಿ ಠಾಣೆ ಮುಂದೆ ಜನಾಕ್ರೋಶ. ಮಗದೊಂದು ಕಡೆ 4.5 ವರ್ಷದ ಮಗುವಿನ ಮೇಲೆ ನೀಚ ಕೃತ್ಯ ಮಾಡಲು ಯತ್ನಿಸಿ ಪೊಲೀಸರ ಎನ್ಕೌಂಟರ್ಗೆ ಪರಲೋಕಕ್ಕೆ ಪಾರಿಸಲಾದ ಪರ ರಾಜ್ಯದ ಸೈಕೋಪಾತ್. ಎಸ್, ಹೀಗೆ ಮಹಿಳಾ PSI ಅನ್ನಪೂರ್ಣರಿಂದ ಪರಲೋಕಕ್ಕೆ ಪಾರಿಸಲಾಗಿರೋ ಕಿರಾತಕನ ಹೆಸರು ರಿತೇಶ್ ಅಂತ. ಈತ ಮೂಲತಃ ಬಿಹಾರಿ. ಆದ್ರೆ ಈತನ ಹೇಯ ಕೃತ್ಯಕ್ಕೆ ಹುಬ್ಬಳ್ಳಿಗರಷ್ಟೇ ಅಲ್ಲದೆ ದೇಶದ ಪ್ರತಿಯೊಬ್ಬ ಪಾಲಕರು ಹಿಡಿ ಶಾಪ ಹಾಕಿ ಈತನಿಗೆ ಎನ್ಕೌಂಟರ್ ಸರಿಯಾದ ಶಿಕ್ಷೆ ಎನ್ನುತ್ತಿದ್ದಾರೆ. ಹೌದು, ಹೀಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳಾ PSI ದಿಟ್ಟ ಹೆಜ್ಜೆಯಿಂದ ಸತ್ತು ಮಲಗಿರೋ ಆ ಕಿರಾತಕ ರಿತೇಶ್ ತನ್ನ ಕಾಮ ತೀಟೆ ತೀರಿಸಿಕೊಳ್ಳಲು ಮಗುವನ್ನ ಸ್ವೀಟ್ ಆಸೆ ತೋರಿಸಿ ಹುಬ್ಬಳ್ಳಿ ಸಂತೋಷ್ ನಗರದ ನಿರ್ಜನ ಶೆಡ್ಗೆ ಕರೆದುಕೊಂಡು ಹೋಗಿದ್ದಾನೆ. ಮಗುವನ್ನ ಕರೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ಸ್ಥಳೀಯ CCTVಯಲ್ಲಿ ಸೆರೆಯಾಗಿತ್ತು. ಇನ್ನೇನೋ ಮಗುವಿನ ಮೇಲೆ ತನ್ನ ಹೇಯ ಕೃತ್ಯ ಮಾಡಲಾರಂಭಿಸಿದ್ದ ಈ ಕಿರಾತಕ ರಿತೇಶ್ ಅಷ್ಟರಲ್ಲಿ ಸ್ಥಳೀಯರಿಗೆ ಮಗುವಿನ ಕೆರೆಚಾಟ ಕೇಳಿದೆ. ಇನ್ನೇನು ಮಗು ಬದುಕುಳಿಸಿಕೊಳ್ಳಬೇಕು ಎಂದು ಓಡೋಡಿ ಬಂದ್ರು ಸ್ಥಳೀಯರು. ತನ್ನ ಹೇಯ ಕೃತ್ಯ ಹೊರಬರುತ್ತೆ ಎಂಬ ಭಯದಲ್ಲಿಯೇ ಪ್ರಪಂಚದ ಪರಿಚಯ ಆಗುವ ಮುನ್ನವೇ ಕಿರಾತಕ ಮಗುವನ್ನ ಬಲಿ ಪಡೆದಿದ್ದನು. ಮಗುವನ್ನ ಕಾಪಾಡುವುದಕ್ಕೆ ಹೋಗುವಷ್ಟರಲ್ಲಿ ಮಗು ಜೀವ ಕಳೆದುಕೊಂಡಿತ್ತು. ಕೂಡಲೇ ಸ್ಥಳೀಯರು ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಗುವಿನ ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ಕಿರಾತಕ ಆರೋಪಿ ರಿತೇಶ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ರು. ಅಷ್ಟೊತ್ತಿಗಾಗಲೇ ಮಗುವಿನ ಮೇಲೆ ಪರ ರಾಜ್ಯದ ಕಿರಾತಕನ ಕೃತ್ಯ ಹೊರಬಿದ್ದಿತ್ತು. ಈ ಕೃತ್ಯಕ್ಕೆ ಹುಬ್ಬಳ್ಳಿಗರು ಆಕ್ರೋಶಗೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದ್ರು. ಮಗುವಿನ ಮೇಲೆ ಹೇಯ ಕೃತ್ಯ ನಡೆಸಲು ಮುಂದಾಗಿ ಕೊಲೆ ಮಾಡಿದ ಆರೋಪಿ ನಮಗೆ ಒಪ್ಪಿಸಿ ಎಂದು ಆಗ್ರಹಿಸಿದ್ರು. ಇನ್ನೇನು ಪ್ರಕರಣ ಬೇಖರತೆ ಹಾಗೂ ಜನಾಕ್ರೋಶ ತಿಳಿದು ಬೇರೊಂದು ಬಂದೋಬಸ್ತ್ನಲ್ಲಿದ್ದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಶೋಕ್ ನಗರ ಠಾಣೆಗೆ ಬಂದು ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಇದಕ್ಕೆ ಜಗ್ಗದ ಜನ ಪ್ರತಿಭಟನೆ ಮುಂದುವರೆಸಿ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಲು ಆಗ್ರಹಿಸಿದ್ರು. ಒಂದು ಕಡೆ ಸಮಯ ಕಳೆಯುತ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಕೀಚಕನ ಹೇಯ ಕೃತ್ಯಕ್ಕೆ ಪ್ರತಿಭಟನೆ ಆಕ್ರೋಶಗಳು ಹೆಚ್ಚಾಗತೊಡಗಿದ್ದವು. ಇದರ ಎಲ್ಲದರ ಮಧ್ಯೆ ತನಿಖೆಗೆ ಇಳಿದ ಅಶೋಕ್ ನಗರ ಪೊಲೀಸರು ಠಾಣೆಯಲ್ಲಿ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದಾಗಿ ಆರೋಪಿಯಿಂದ ಸ್ಥಳ ಮಹಜರಿಗೆ ಮುಂದಾಗಿದ್ರು. ಆದರೆ ಈ ಪರ ರಾಜ್ಯದ ಕಿರಾತಕ ಸ್ಥಳ ಮಹಜರಿಗೆ ತೆರಳಿದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಕೂಡಲೇ ಅಲರ್ಟ್ ಆದ ಠಾಣೆಯ ಮಹಿಳಾ PSI ಅನ್ನಪೂರ್ಣ ಅವರು ಆರೋಪಿಗೆ ಗುಂಡೇಟು ನೀಡಿದ್ದಾರೆ. ಪೊಲೀಸರ ಗುಂಡು ಆರೋಪಿಯ ಬೆನ್ನಿಗೆ ಬಿದ್ದು ಎದೆಯ ಭಾಗಕ್ಕೆ ನುಗ್ಗಿದೆ. ಆರೋಪಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಬರೋ ಮುನ್ನ ಸಾವನ್ನಪ್ಪಿದ್ದ. ಮಹಿಳಾ PSI ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ಪೊಲೀಸ್ ಫೈರಿಂಗ್ ಕುರಿತು ಕಮಿಷನರ್ ಹೇಳಿದ್ದು ಹೀಗೆ:
ವಿಷಯ ತಿಳಿದು ಕಿಮ್ಸ್ಗೆ ಭೇಟಿ ನೀಡಿ ಕೇಂದ್ರ ಸಚಿವರು ಕಿರಾತಕ ಕೃತ್ಯ ಮಗುವಿನ ತಂದೆ ತಾಯಿಯಿಂದ ಕೇಳಿ ಕಣ್ಣೀರು ಹಾಕಿ ಪರಿಹಾರ ಭರವಸೆ ನೀಡಿದರು. ಇನ್ನು ಮಗುವಿನ ತಂದೆ ತಾಯಿಗೆ ಆದ ಅನ್ಯಾಯಕ್ಕೆ ದಿಟ್ಟ ಹೋರಾಟ ನಡೆಸಿದ ಹುಬ್ಬಳ್ಳಿಗರು ಆರೋಪಿಗೆ ಮಹಿಳಾ PSI ಅನ್ನಪೂರ್ಣ ಅವರು ತಕ್ಕ ಶಿಕ್ಷೆ ನೀಡಿದ್ದಾರೆ ಎನ್ನುತ್ತಿದೆ. ಗಾಯಾಳು ಪೊಲೀಸರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಿಮ್ಸ್ಗೆ ಭೇಟಿ ನೀಡಿದ ಶಾಸಕ ಪ್ರಸಾದ್ ಅಭಯ ಪರ ರಾಜ್ಯದ ವ್ಯಕ್ತಿಯ ಕೃತ್ಯವನ್ನ ಖಂಡಿಸಿ ಪೊಲೀಸರು ಸರಿಯಾಗಿ ನಡೆದುಕೊಂಡಿದ್ದಾರೆ ಎನ್ನುವ ಮೂಲಕ ಆರೋಪಿ ಮೇಲೆ ಫೈರಿಂಗ್ ಶ್ಲಾಘಿಸಿದ್ರು. ಸಮಾಜದಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು, ಅಂದಾಗ ಇಂತಹ ಘಟನೆಗಳು ತಡೆಯಲು ಸಾಧ್ಯ. ಮಗು ಕಳೆದುಕೊಂಡ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದರು. ಒಟ್ನಲ್ಲಿ ಸೈಕೋಪಾತ್ ಆರೋಪಿಗೆ ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಯ ಮಹಿಳಾ PSI ಅನ್ನಪೂರ್ಣ ಅವರು ಆತ್ಮರಕ್ಷಣೆಗೆ ಫೈರಿಂಗ್ ಮಾಡಿ ದಿಟ್ಟ ಹೆಜ್ಜೆ ಇಟ್ಟಿದ್ದು ಇಡೀ ಹುಬ್ಬಳ್ಳಿ ಹಾಗೂ ರಾಜ್ಯದ ಜನರು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಬಿಹಾರ್ ಮೂಲದ ಈ ಸೈಕೋಪಾತ್ 35 ವರ್ಷದ ರಿತೇಶ್ನ ಕೃತ್ಯಕ್ಕೆ ಹುಬ್ಬಳ್ಳಿ ಪೊಲೀಸರು ತಕ್ಕ ಉತ್ತರ ನೀಡಿದ್ದು ಹೇಯ ಕೃತ್ಯದಲ್ಲಿ ಭಾಗಿಯಾಗುವವರಿಗೆ ಒಳ್ಳೆಯ ಸಂದೇಶ ರವಾನಿಸಿದ್ದಾರೆ. ಸಂತೋಷ್ ಮಿದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ 5 ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು, ಆತಂಕ ಕ್ರಿಯೇಟ್ ಆಗಿತ್ತು. ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ KMC ಹಾಸ್ಪಿಟ್ಲಲ್ಲಿ. ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ CCTV ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು 3-4 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ. ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿ ಐಡೆಂಟಿಟಿಯನ್ನು, ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆ ಆಗಿದೆ ಮತ್ತು CCTV ಸಿಕ್ಕಿದೆ, ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ. ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಯಾವ ಊರು ಅನ್ನೋಂಥದ್ದನ್ನು ಹೇಳ್ತಾನೆ. ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ. ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ, ಸುಮಾರು 35 ವರ್ಷ, ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ. ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ. ಮತ್ತು ಯಾವ್ಯಾವ ಊರುಗಳಲ್ಲಾಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗುವಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ದ. ನಮ್ಮ ಹುಬ್ಬಳ್ಳಿಗೆ ಕೂಡ ಸುಮಾರು ಒಂದು 2-3 ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನು ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾನೆ. ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂದ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋಂಥದ್ದನ್ನು ಹೇಳ್ತಾನೆ. ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ, ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ, ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ಬಾಗೋ ಅಂತಂದು ಹೇಳ್ತಾರೆ. ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳನ್ನ ತೊಗೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ. ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ 2-3 ರೌಂಡ್ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ, ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ. ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ KMC ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನೋಂಥದ್ದು ಡೆತ್ ಆಗಿದೆ ಅಂತಂದು KMC ವೈದ್ಯರು ಹೇಳಿದ್ದಾರೆ. ಈ ಒಂದು ಘಟನೆಯಲ್ಲಿ PSI ಅನ್ನಪೂರ್ಣ, ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನೋಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟುಗಳಾಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗಾಗಲೇ ಬೆಳಗ್ಗೆ
ಒಂದು ಕೊಲೆ ಪ್ರಕರಣವನ್ನು ಮಗು ಏನು 5 ವರ್ಷದ್ದು ತೀರ್ಕೊಂಡಿತ್ತು, ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ. ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು 6:30 ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲ ನೋಡಿ, ಈಗ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಯಾವುದೇ ಒಬ್ಬ ಆರೋಪಿಯನ್ನು ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಓಡೋಗ್ಬೋದು ಅನ್ನೋಂಥದ್ದು ಅವ್ರ ಮನಸ್ಥಿತಿ ಇರುತ್ತೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ 4 ರಿಂದ 5 ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ. ಹಾಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ. ಒಂದು. ಎರಡನೇದು, ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ. ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು, ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು, ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ, ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ. ಹಾಗಾಗಿ ಸ್ಥಳದಲ್ಲಿ PSI ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದೌದು. ಹಾಗೂ ಇನ್ನೊಂದು, ಅದು 2 ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ. ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಳಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಒಂದು ಕೃತ್ಯದಲ್ಲಿ, ಈ ಒಂದು ಘಟನೆಯಲ್ಲಿ ಅವನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವನ ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ. ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು KMC ಡಾಕ್ಟ್ರು ಹೇಳಿದ್ದಾರೆ. ಇವತ್ತು ಏನು ಬಿಹಾರ್ ಮೂಲದ ಯುವಕ, ಭಾಳ ಪುಟ್ಟ ಕಂದಮ್ಮ, 5 ವರ್ಷದ ಮಗು, ಅದನ್ನು ಬಹುಶಃ ಇಡೀ ಈ ಪೈಶಾಚಿಕ ಕೃತ್ಯ ಬಹುಶಃ ಎಲ್ಲರೂ ಕೂಡ, ಈ ಮಾನವ ಕುಲ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ಈ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಡ್ರಗ್ಸು, ಈ ಗಾಂಜಾ, ಈ ಮಾಫಿಯಾದಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಪೊಲೀಸರು ಕೂಡ ಅವನ್ನ ಹಿಡಿಲಿಕ್ಕೆ ಹರಸಾಹಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕೂಡ ತಿರುಗಿ ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಅನ್ನಪೂರ್ಣ ಅನ್ನುವಂಥ ಒಂದು PSI ಮತ್ತು 2 ಕಾನ್ಸ್ಟೇಬಲ್ ಅವ್ರ ಮೇಲೆ ಕೂಡ ತಿರುಗಿ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಅವರು ಇವತ್ತು ಅವರ ಆತ್ಮರಕ್ಷಣೆಗೆ ಕೂಡ ಎನ್ಕೌಂಟ್ರ್ ಮಾಡಿದ್ದಾರೆ. ಇದೆಲ್ಲೋ ಒಂದು ಕಡೆ, ಇದೊಂದೆಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಭಾಳಷ್ಟು ನಾವು ಕೇಳ್ತೀವಿ, ಡ್ರಗ್ ಎಡಿಟ್ ಅದಾನ, ಸೈಕೋ ಅದಾನ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತೆಲ್ಲರಿಗೂ ಕೂಡ ನಡುಕುಟ್ಟಿಸುವಂಥದ್ದು, ಇಂಥ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರ್ದು ಅನ್ನುವಂಥದ್ದು, ಇವತ್ತು ಅವರ ಒಂದು ಚಳಿಯನ್ನು ಕೂಡ ಬಿಡಿಸುವಂಥದ್ದು. ಯಾರು ಭಾಳ ನಾನು ಸೈಕೋ ಅದೀನಿ ಮಾಡಿದ್ದೀನಿ ಅಂತಾರಲ್ಲ, ಅಂಥವ್ರಿಗೆಲ್ಲ ಒಳ್ಳೆ ಪಾಠ ಆಗಿದೆ, ಇವತ್ತು ಒಳ್ಳೆ ಲೆಸನ್ ಆಗಿದೆ. 50 ವರ್ಷಗಳ ನಂತರ ಫಸ್ಟ್ ಟೈಮ್ ಸರ್ ಈಗ ಎನ್ಕೌಂಟರ್ ಆಗಿದೆ. ಇಲ್ಲ, ಇಂಥ ಅಮಾನುಷವಾದಂಥ ಕೃತ್ಯ ನಾವ್ಯಾರೂ ಕೂಡ ಸಹಿಸೋದಿಲ್ಲ. ಖಂಡಿತವಾಗಿ ಕೂಡ ಇವತ್ತು ಸಮಾಜದಲ್ಲಿ ಒಂದು ಪೊಲೀಸರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಕೂಡ ನನಗನ್ನಿಸ್ತದೆ, ಖಂಡಿತವಾಗಿ ಕೂಡ. ಯಾಕಂದರೆ ಮೇಲಿಂದ ಮೇಲೆ ಈ ರೀತಿ ನಡೀತಾ ಇದೆ. ಇಂಥ ಡ್ರಗ್ ಕಂಟ್ರೋಲ್ ಮಾಡಲಿಕ್ಕೆ ಬರೀ ಪೊಲೀಸರ ಕರ್ತವ್ಯ ಅಷ್ಟೇ ಅಲ್ಲ, ನಾಗರಿಕರು ಕೂಡ, ನಾವೆಲ್ಲ ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು. ನಮ್ಮ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಯಾವುದೋ ಒಂದು ಸರ್ಕಾರ, ಯಾವುದೋ ಒಂದು ಪೊಲೀಸು, ಯಾವುದೋ ಒಂದು ಜನಪ್ರತಿನಿಧಿ ಕಂಟ್ರೋಲ್ ಮಾಡುವಂಥದ್ದಲ್ಲ. ಸಮಾಜದಲ್ಲಿ ಎಲ್ಲ ನಾಗರಿಕರು ಕೂಡ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ಇಂಥವನ್ನೆಲ್ಲ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕಾನೂನಲ್ಲಿ ಕೂಡ ಭಾಳ ಕಠಿಣವಾದಂಥ, ಉಗ್ರವಾದಂಥ ಶಿಕ್ಷೆಗಳು ಇವತ್ತು ಸಿಗಬೇಕು ಇವರಿಗೆ. ಸರ್, ಆ ಕುಟುಂಬ ಭಾಳ ಬಡತನದಲ್ಲಿ ನಾನು ಭಾಳ ಹತ್ತಿರದಿಂದ ಈ ಕುಟುಂಬವನ್ನು, ನಾನು ಹೈಸ್ಕೂಲ್ನಾಗಿದ್ದಾಗಿಂದನೂ ಕೂಡ ಈ ಕುಟುಂಬ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ವಿಶ್ವೇಶ್ವರನಗರ್ನಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಮನೆಯಲ್ಲೆಲ್ಲ ಅಂಗವಿಕಲರಿದ್ದಾರೆ. ಎಲ್ಲ ಒಂದು ಕಡೆ ಅವರೆಲ್ಲ ದಿನ ಊಟ ಮಾಡಿ, ಏನು ಇವತ್ತು ದುಡಿದ್ರೆ ಇವತ್ತು ಊಟ ಮಾಡೋವಂಥದ್ದು ಪರಿಸ್ಥಿತಿಯಲ್ಲಿ ಅವರೆಲ್ಲ ಇದ್ದಾರೆ. ಅವರು ಸಣ್ಣ ಸಣ್ಣ ಮಕ್ಕಳಿದ್ದಾಗಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅಂತ ಭಾಳ ಕಡು ಬಡತನದ ಫ್ಯಾಮ್ಲಿ. ಇವತ್ತು ಖಂಡಿತವಾಗಿ ಕೂಡ ನಾನು ಕೂಡ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಇವ್ರು ಬಂದಿದ್ದಾರೆ, ಸಲೀಂ ಅಹ್ಮದ್ ಸಾಹೇಬರು, ನಾವೆಲ್ಲ ಹೋಗ್ಬಿಟ್ಟು
ಮುಖ್ಯಮಂತ್ರಿಗಳ ಕಡೆ ಪರಿಹಾರದ ನಾನು ಕೂಡ ಕೊಡಿಸ್ತೀವಿ ನಾವು. ಅದು ಬೇರೆ, ಅದು ಎರಡನೇ ಮಾತು. ಬೇರೆ ರೀತಿಯಲ್ಲಿ ಎಲ್ಲ ರೀತಿಯೂ ಸಹಾಯ ಮಾಡ್ತೀವಿ ನಾವು. ಅವಳಿಗೇನು ಮನೆ ಬೇಕಂದ್ರೆ ಮನೆಯೂ ಕೊಡುವಂಥದ್ದು, ಅವರಿಗೆ ಪರಿಹಾರ ಕೊಡುವಂಥದ್ದು ಅದೆಲ್ಲ ಮಾಡ್ತೀವಿ. ಅದು ಸೆಕೆಂಡ್ರಿ. ಅದು ನಾವು ಏನು ಸರ್ಕಾರ ಮಟ್ಟದಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಆದರೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವೆಲ್ಲ ಬೇರೆ ರೀತಿಯ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಸರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸರ್, ಬೇರೆ ಬೇರೆ ಆಯ್ತು ನೀವು ಮಾಡ್ತಾ ಇದ್ದಾರೆ. ಆದರೂ ಕೂಡ ನಿಲ್ತಿಲ್ಲ. ಆದರೂ ಕೂಡ ಇನ್ನೂ ಕೂಡ ಈ ಡ್ರಗ್ಸ್ ಕಂಟ್ರೋಲ್ಗೆ ಇನ್ನೂ ದಿಟ್ಟವಾದಂಥ ಹೆಜ್ಜೆಗಳನ್ನು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಇದಕ್ಕೆ ಸುಮ್ಮನೆ ಬರೀ ಬಾಯಿ ಮಾತಲ್ಲೇ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಆಗಲ್ಲ. ಪ್ರತಿ ಶಾಲೆಯಲ್ಲೂ ಕೂಡ ನಿಗಾ ಇಡಬೇಕು. ಎಲ್ಲ ಕಡೆ ನಾವು ಶಾಲೆ ಕಾಲೇಜ್ಗಳಲ್ಲಿ ಭಾಳಷ್ಟು ಆಗ್ತಾಯಿದೆ ಇದು ಗಾಂಜಾ, ಅಫೀಮ್. ಮತ್ತು ಎಲ್ಲಿಂದ ಬರ್ತಿದೆ, ಯಾವ ಮೂಲದಿಂದ ಬರ್ತಾ ಇದೆ, ಇವನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಇಲ್ಲಾಂದರೆ ಆಗೋದಿಲ್ಲ. ನಾನು ನೋಡಿದ್ದು ಅದ ನನಗೆ ಭಾಳ ಬೇಜಾರಾಗಿದೆ. ಕತ್ತೀಚಿಗೆ ಸಾಯಿಸೋದು ಅದು ಶೌಚಾಲಯದಲ್ಲಿ 4 ವರ್ಷದ ಮಗು ರೀ. ಚೆನ್ನಾಗಿ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ಮತ್ತು ಒಂದು ನಾನು ಮೊದಲೇ ಹೇಳ್ದಂಗೆ ಒಂದು ಫಿಸಿಕಲಿ ಚಾಲೆಂಜ್ ಇದೆ ಮತ್ತು ಅವ್ರ ತಾಯಿ ಹೇಳಿದ್ಲು ಮನೆಯಾಗಿದ್ದರೆ ಆ ಮಗಳ ಜೊತೆಗೇ ಸಮಯ ಕಳೀತಿದ್ದ ಅಪ್ಪ ಅಂತ. ಏನು ಮನಸ್ಸಿನಾಗ ಭಾವನೆ ಬಂದಿರ್ಬೋದು ಹೇಳ್ರಿ, ಹೆಂಗೆ ನಡೆಸ್ಬೇಕು ಅವ್ರ ಮುಂದೆ. ಹಾಗಾಗಿ ಸರ್ಕಾರ ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು. ಯಾಕಂದರೆ ಈಗ ತಕ್ಷಣ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ, ಇವನು ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದ್ರಿಂದ ಈಗ ಈ ಮಾನಸಿಕತೆ ಒಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋದು. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು, ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು. ಮುಂದೆ ಈ ರೀತಿ ಘಟನೆ ಆಗಲಾರ್ದಂತೆ. ಆರೋಪಿ ಕೂಡ ಸಾವನ್ನಪ್ಪಿದ್ದಾರೆ. ಅವನೇನು ಸಾವನ್ನಪ್ಪಿದ್ದಾನೆ ಅದು ಮೊಮ್ಮಕ್ಕಳ ವಯಸ್ಸು. ನನಗೆ ನಿಜಕ್ಕೂ ಭಾಳ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗ್ಯದ. ಆ ತಾಯಿ ಮಾತು ಕೇಳಿ 4.5 ವರ್ಷ ರೀ. ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಹೆಂಗೆ ಮಾಡ್ತಾರೆ ಹಿಂಗೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಯಾಕಂದರೆ ನಾ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ, ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ 2.5-3 ವರ್ಷದ ನಮ್ಮ ಮೊಮ್ಮಗಳು. ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗ್ಯದ. ನಾನು ನಿಜಕ್ಕೂ ನೋವಾಗ್ಯದ. ನಾನೇನಿದ್ರಾಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ, ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವ್ನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಅಲ್ಲಗಳಿ ಮತ್ತು ಇವನ್ ಇಲ್ಲಿ ಅಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು, ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದೆ. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ. ಯಾಕಂದ್ರೆ ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ಡ್ ಅದ. ಏನು ಬದುಕು ಮಾಡ್ಬೇಕು ಈಗ ಅವರು? ಒಂದು ಏನಿದೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಅದ ಒಂದು ಕೂಸು. ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡುತ್ತೆ. ಬದುಕೇನಂತ ಮುಂದೆ. ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯ್ತಾ. ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು. ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. ಪೊಲೀಸರು, ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಈಗಿಲ್ಲೇ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಗೋಕ್ಕೆ ಪ್ರಯತ್ನ ಮಾಡಿದ, ಎನ್ಕೌಂಟರ್ ಆಗಿದೆ ಅಂತ ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ದ ಹೋಲ್ ಪರ್ಪಸ್ ಈಸ್ ನಾಟ್ ದ್ಯಾಟ್. ಇದನ್ನು ಪ್ರಿವೆನ್ಷನ್ಗೆ ಏನೇನು ಮಾಡಬೇಕು ಅಂತನ್ನೋದು ಭಾಳ
ಗಂಭೀರವಾಗಿ ಗೃಹ ಇಲಾಖೆ ಪೊಲೀಸರು, ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳ್ಳದೇ ಇರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಬಾರ್ದು. ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ. ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಅವ್ರವ್ವ ಏನಿದ್ದಾಳೆ ನಮ್ಮ ಮಗಳ ವಯಸ್ಸಿನಕ್ಕಿದ್ದಾಳೆ ಆಕೆ. ಸೊ ಐ ರಿಯಲಿ ಫೆಲ್ಟ್